ನನ್ನ ಸಿದ್ಧಾಂತವನ್ನು ಇಟ್ಕೊಂಡು ತಮ್ಮ ಮಗ್ಗ ದೊಡ್ಡ ಮಾತಾಡಲಿಕ್ಕೆ ಹೇಳಿದ್ರಣ ಎಂದೂ ಯತ್ನಾಳರು ಏಕವಚನ ಮಾತಾಡಿಸೋದು ಮತ್ತೇನು ಮಾತಾಡೋದು ಅವ್ರು ಒಂದೇನೋ ಅಂದ ತಕ್ಷಣ ಇವರೊಂದು ಏನೋ ಅನ್ನೋದು ಇದಕ್ಕೆ ಹಚ್ಚಲೇ ಇಲ್ಲ. ಇದು ಒಬ್ಬ ರಾಜಕೀಯ ಮುತ್ಸದ್ದಿಯ ಲಕ್ಷಣ. ಆ ಮುತ್ಸದ್ದಿತನ ನಮ್ಮ ಯತ್ನಾಳರಿಗೆ ಬರಲಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಇನ್ನು ಮುಂದೆ ಬರುವುದಿಲ್ಲ. ಈಗ ಅದರಿಂದ ಅವರು ಯಾರು ಹೇಳಿ ಕೇಳ್ತಾ ಇಲ್ಲ. ನಮಗೇನು ಬರ್ತದೆ ಮನಸ್ಸಿಗೆ ಮಾತಾಡಿಬಿಡೋದು. ಇರ್ಬೋದು, ಶ್ರೀಮಂತರಿರ್ಬೋದು, 100 ಎಕರೆ ಭೂಮಿಗಳಿರ್ಬೋದು, ಮತ್ತೇನು ಇರ್ಬೋದು. ಅದು ಜನಮನವನ್ನು ಗೆಲ್ಲಬೇಕಾಗಿದ್ದಿಲ್ಲ. BJP ಮುದ ಎಲ್ಲ ಶ್ರೀಮಂತಿಗೆ ಎಷ್ಟರ ಮಟ್ಟಿಗೆ ಶ್ರೀಮಂತಿಗೆ ಅಂಥ ಕಾರ್ಪೊರೇಟ್ಗಳಿದ್ದಾರೆ, ಎಂಥ ಸಪೋರ್ಟಿವ್ ಇದ್ದಾರೆ ಅಂತ ಹೇಳಿದಾಗ ಇವ್ರನ್ನ ಇನ್ನೊಂದು ಪಕ್ಷ ಮಾಡಿಸಿ ತಮಗೆ ವೈರಿ ಯಾರು ಮಾಡ್ಕೊಳ್ತಾರ? BJP ಅದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ವಾರ್ನ್ ಮಾಡಿದವ್ರ ಮಿತ್ರರಿಗೆ ಯಾವುದು ಏನು ಭಿನ್ನ ಮಧ್ಯರಿದ್ದರು ಇವ್ರಿಗೂ ವಾರ್ನ್ ಅದ, ನಿಮ್ಮದು ಹಾಕ್ತೀವಪ್ಪ ನಾನು ಕಳಿಸಿಬಿಡ್ತೀವಿ ನಿಮ್ಮನ್ನು ಅಂತಾರೆ. ಹೀಗಾಗಿ ಯಾರೂ ಹಿಂದೆ ಬರ್ತಾಯಿಲ್ಲ, ಇವ್ರಿಗೆ ಬೆಂಬಲಿಸ್ತಾ ಇಲ್ಲ, ಏಕಾಂಗಿ ಆಗಿದ್ದಾರೆ. ಹೊಸ ಪಕ್ಷ ಕಟ್ಟೋದು ಸಾಧ್ಯ ಇಲ್ಲ. ಇಲ್ಲ ಪಕ್ಷದಲ್ಲಿ ಮರಳಿ ತೊಗೊಳ್ತಾನೆ ಅನ್ನೋದು ಅದು ಅಸಾಧ್ಯದ ಮಾತಾಗಲಿಕ್ಕತ್ತದ. ಯಾಕಂದ್ರೆ ದಿನದಿಂದ ದಿನಕ್ಕೆ ವಿಜಯೇಂದ್ರ ಸಮಸ್ಯೆಗಳು ತೆಗೆದುಕೊಂಡು ಬೆನ್ನು ಹಚ್ಚಿದ್ದಾರೆ. ಸರ್ಕಾರ ವಿರುದ್ಧ ಹೋರಾಟ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನು ಕಡಿಮೆ ಅದ ರೀ? ಅವ್ರ ಅಪ್ಪ ಅವ್ರು ಸಾಕಷ್ಟು ವಿರೋಧ ಪಕ್ಷಕ್ಕೆ ಬಂದಂಥವ್ರು ಅದ. ಅಪ್ಪನ ಗೈಡೆನ್ಸ್ ಅದ, ದುಡ್ಡಲ್ಲಿ ಸಾಕಷ್ಟು ಬಿದ್ದದ. ಏನು ಬೇಕು ಒಬ್ಬ ವ್ಯಕ್ತಿಗೆ? ಬುದ್ಧಿವಂತಿಕೆ, ಒಬ್ಬ ಗಾಡ್ ಫಾದರ್ ಬೇಕು. ಅವ್ರ ತಂದೆಯವರಿದ್ದಾರೆ. ಅವ್ರ ತಂದೆಯವರು ಕರ್ನಾಟಕ ದೇಶಕ್ಕೆ ಬಂದಾಗ ಈವನ್ ಮೋದಿಯವ್ರ ಮಾತು ಮೀರುವ ಹಂತಕ್ಕೆ ಅವರು ಅದಾರ. ಇದೆಲ್ಲ ಇದ್ದಾಗ ಯತ್ನಾಳ್ ತಮ್ಮ ಶಕ್ತಿ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ನನ್ನ ಶಕ್ತಿ ಎಷ್ಟು, ನಾ ಎಷ್ಟು, ಏನು, ನಮ್ಮ ಮಿತ್ರ ಎಲ್ಲಿವರೆಗೆ ಬಂದು ನಿಲ್ಲಬಹುದು, ಅವ್ರ ಶಕ್ತಿ ಎಷ್ಟದ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿ ಹೆಜ್ಜೆ ಇಡಬೇಕಾಗಿತ್ತು. ಆದರೆ ಇರಲಿಲ್ಲ. ತಾವು ಬಿಡುವುದ್ರ ಜೊತೆಗೆ ತಮ್ಮ ಸ್ವಾಮೀಜಿಯವರು ಸಹಿತ ಆ ಪೀಠವನ್ನು ಬಿಡುವಂಥ ಪ್ರಸಂಗ ತಂದಿಟ್ಟಿದ್ದಾರೆ. ಇವತ್ತು ಏನಾಗ್ತದೆ ಗೊತ್ತಿಲ್ಲ. ಪಡವಲ್ಲಿ ಹ್ಯಾಪನ್ ಟು ಮಾರೋ ವಿ ಡೋಂಟ್ ನೋ. ನಾಳೆ ಏನಾಗ್ತದೆ ಗೊತ್ತಿಲ್ಲ. ಆದರೂ ಯತ್ನಾಳರು ಇವತ್ತಾದರೂ ವಿಚಾರ ಮಾಡಬೇಕು. ಇನ್ನೂ ಸಮಯ ಇದೆ ಅವ್ರ ಕೈಯಲ್ಲಿ. ಮೌನ ವಯಸ್ಸೆ ತಮ್ಮ ಕೆಲಸದ ಮಾಡಿ. ಈಗ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರದ ಅವರು ಉತ್ತರ ಕರ್ನಾಟಕದಲ್ಲಿ ಹೆಸರದ ಅನೇಕ ಸಮಸ್ಯೆಗಳು ತೆಗೆದುಕೊಂಡು ಬೆನ್ನತ್ರ. ನೀರಾವರಿ ಸಮಸ್ಯೆ ಅದ, ಮತ್ತೊಂದದ, ಇನ್ನೊಂದದ ತೊಗೊಂಡು ಬೆನ್ನತ್ರ. ಈಗ ಹೋರಾಟ ಮಾಡಿರಿ, ಪಕ್ಷದ ಪರವಾಗಿರೋ ಮಾಡಿರಿ, ಪಕ್ಷದ ಹೊರಗಿಸ್ಕೊಂಡ್ರೆ ಮಾಡಿರಿ, ಎಲ್ಲ ಸ್ವಾತಂತ್ರ್ಯ ನಿಮಗದ.